ಆ ದಿಶೆಯಲ್ಲಿ ಮುಂದುವರಿಬೇಕೇ ವಿನಃ ಇದು ವೈಯಕ್ತಿಕವಾಗಿ ತೆಗೆದುಕೊಳ್ಳೋದು. ಈ ನಡುವ ನಮ್ಮ ಯತ್ನಾಳರು ಸುಮ್ಮನೆ ಇರೋದಿಲ್ಲ. ಅವರು ಒಂದು ಮಾತಾಡಿದ್ದಾರೆ, ಏನಪ್ಪ ಸುಮ್ಮ ಸ್ವಾಮೀಜಿಯವ್ರ ಬದಲಾಗಿ ವಿಜಯಾನಂದ ಕಾಶಪ್ಪನವ್ರ ಅವರ ಇದ್ದವರು ಅಲ್ಲಿ ಸ್ವಾಮೀಜಿ ಆಗಲಿ ಅಂತೇಳಿ. ಇದು ವ್ಯಂಗ್ಯ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಮತ್ತು ಬೇರೆ ಅದು ಇಂಥ ಎಲ್ಲ ಮಾತುಗಳಿಂದ ಏನಾಗ್ತದಪ್ಪ ಅಂದ್ರೆ ಪಂಚಮಸಾಲಿ ಪೀಠದ ಒಂದು ಗೌರವ, ಮೌಲ್ಯ, ಪವಿತ್ರತೆ ಇಳಿತಾ ಹೋಗ್ತದೆ. ಎಲ್ಲರೂ ತೆರೆಗೊಬ್ಬರು ಒಬ್ಬರು ನೀರಾಣಿಯವ್ರು ಮತ್ತೊಂದು ಪೀಠ ಸ್ಥಾಪಿಸ್ಲಿಕ್ಕೆ ಕಾರ್ಯಕರ್ತರಾಗ್ತಾರೆ. ನಮ್ಮ ಹರಿಹರದು ಇನ್ನೊಂದು ಜಮಖಂಡಿಯಲ್ಲಿ ಮತ್ತೊಂದು ಸ್ಥಾಪನೆ ಮಾಡಿ ಹೊಡೆದ ಮೂರನೇದು. ಇದರಿಂದ ಇಡೀ ಪಂಚಮಸಾಲಿ ಜನಕ್ಕೆ ಹೊಳತು ಬಿಡೋದಿಲ್ಲೇನ್ರಿ. ಮಾರಾಯ ನಿಮ್ಮ ರಾಜಕೀಯ ಮಾಡಿರಿ, ಯಾರು ಬೇಡ ಅಂತಾರ. ನೀವು ಲೀಡರ್ ಆಗಿರಿ, ಬೆಳೀರಿ. ಮಠ ಯಾಕೆ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ? ಮಠದಿಂದ ಒಳ್ಳೆ ಕೆಲಸ ಆಗಬೇಕಾಗಿದೆ. ಪಾಪ ಅವ್ರನ್ನ ಯಾಕಪ್ಪ ಅಂದ್ರೆ ಅನಗತ್ಯ ಈ ಸಮಸ್ಯೆಗಳು ದೂಡ್ತಾ ಇದ್ದೀರಿ. ಇದರಿಂದ ಪಾಪ ಅವ್ರು ಸ್ವಾಮೀಜಿ ಅವ್ರಿಗೂ ತೊಂದರೆ. ಅವ್ರು ಸಿಂಪಲ್ ಪಾಲಿಸಿ ಇಲ್ಲಪ್ಪ 2A ಆಗಲಿ ನಮ್ಮ ಜನಕ್ಕೆ ಅನ್ನುವಂಥದ್ದು. ಅದ್ರ ಬಗ್ಗೆ ಅಷ್ಟೇ ಮಾತಾಡಬೇಕು, ಅದು ಬಿಟ್ಟು ಉಳಿದೆಲ್ಲ ಮಾತಾಡೋದಲ್ಲ. ಸ್ವಾಮೀಜಿ ಯಾರ ಪರ ಇದ್ದಾರೆ, ಯಾರು ವಿರೋಧ ಇದ್ದಾರೆ ಚರ್ಚೆ ಮುಖ್ಯ ಅಲ್ಲ. ಯಾರ ಪರ ಇರ್ಬೋದು, ಯಾರಾದ್ರೂ ವಿರೋಧ ಇರಬಹುದು. ಆದರೆ ಸ್ವಾಮೀಜಿ ಅವ್ರಿಗೆ ಮಾತ್ರ ಎಲ್ಲರೂ ಅಷ್ಟೇ. ನಾವು ನಮ್ಮ ಮನಸ್ಸು ಬಂದಾಗ ಮಾತಾಡೋದಂತೂ ಅಲ್ಲ. ಮೊದಲಿಗೆ ಅನಿಸಿದರೆ ಹೊರಗೆ ಹಾಕಬಾರದು ಅದನ್ನು. ಯಾಕಂದ್ರೆ ಅಲ್ಲಿ ದೊಡ್ಡ ಒಂದು ಧರ್ಮದ ಪೀಠದ, ಅದರಿಂದ ಇಲ್ಲಿಯ ಪಂಚಮಸಾಲಿ ಜನರ ಎಲ್ಲರ ನಂಬಿಕೆ ಇದೆ. ಇಲ್ಲಪ್ಪ ಆ ಪೀಠದಿಂದ ನಮ್ಗೆ ಒಳ್ಳೇದಾಗ್ತದೆ. ಮಠಗಳನ್ನ ಯಾಕೆ ಸ್ಥಾಪನೆ ಮಾಡ್ತಾರೆ? ಒಂದು ಒಳ್ಳೆಯ ಬೋಧನೆ ಬರಲಿ, ಒಳ್ಳೆಯತನ ಬರಲಿ, ಬೆಳೀಲಿ, ನಮ್ಮ ಮಕ್ಕಳು ಜಾಣರಾಗಲಿ, ಸಮಾಜ ತಿದ್ದಲಿ, ಬುದ್ಧಿ ಹೇಳಿರೋಕ್ಕಾಗಿ ಮಠಗಳನ್ನು ನೇಮಿಸ್ತಾ ಇರ್ತಾರೆ. ಯಾವ ಧರ್ಮದಲ್ಲಾದರೂ ಅಷ್ಟೇ. ಧರ್ಮ ಕೊಡಲಿ ಕೆಲಸ ಏನಪ್ಪ ಅಂದ್ರೆ ಆದಷ್ಟು ಧರ್ಮದ ನೆಲೆಗಟ್ಟಿನಲ್ಲಿ. ಧರ್ಮದ ಹೇಳಿ ಒಬ್ಬರೊಬ್ಬರನ್ನ ಗೌರವಿಸುವಂಥದ್ದು. ಆ ನೆಲೆಯಲ್ಲಿ ಸಮಾಜ ರಚನೆ ಆಗಲಿ, ಹೇಗೆ ನೋವಾಗೋದು ಬೇಡ, ಸಮಾಜದ ಒಂದು ಆರೋಗ್ಯ ಕೆಡೋದು ಬೇಡ ಅನ್ನುವಂಥದ್ದು. ಆರೋಗ್ಯದಲ್ಲಿ ಸುಳ್ಳು ಹೇಳೋದು ನೋಡಿರಿ, ಬಸವಣ್ಣವ್ರನ್ನ ಮಾತನ್ನು ಹೇಳ್ತಾನೆ,